ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ರಫೇಲ್ ಯುದ್ಧ ವಿಮಾನವು ಭಾರತವು ಆಮದು ಮಾಡುವ ಕೊನೆಯ ಫೈಟರ್ ಜೆಟ್ ಆಗಿರಬೇಕು. ಇದಕ್ಕೆ ನಂತರ ಭಾರತದ ಪ್ರತಿಯೊಂದು ರೂಪಾಯಿಯು ಪ್ರತಿಯೊಂದು ಇಂಜಿನಿಯರಿಂಗ್ ತಂತ್ರಜ್ಞಾನಗಳು ಮತ್ತು ಪ್ರತಿಯೊಂದು ನೀತಿ ನಿರ್ಧಾರವು ಸಂಪೂರ್ಣವಾಗಿ ಸ್ವದೇಶಿ ಯುದ್ಧ ವಿಮಾನದ ವ್ಯವಸ್ಥೆಯ ನಿರ್ಮಾಣಕ್ಕೆ ಮೀಸಲಾಗಿರಬೇಕು. ಇದು ಕೇವಲ ಯುದ್ಧ ವಿಮಾನಗಳ ನಿರ್ಮಾಣದ ಪ್ರಶ್ನೆಯಲ್ಲ, ಇದು ಭಾರತದ ವಾಯುಶಕ್ತಿಯ ಸಾರ್ವಭೌಮತ್ವದ ಪ್ರಶ್ನೆಯಾಗಿದೆ. ಇಂದು ಭಾರತ ಒಂದು ನಿರ್ಣಾಯಕ ತಿರುವಿನಲ್ಲಿದೆ. ಒಂದೆಡೆ ವಿದೇಶಿ ತಾತ್ಕಾಲಿಕ ಪರಿಹಾರಗಳತ್ತ ಮುಂದುವರಿಯುವ ಮಾರ್ಗ, ಇನ್ನೊಂದೆಡೆ ಸಂಪೂರ್ಣ ಸ್ವದೇಶಿ ವಿನ್ಯಾಸ, ಉತ್ಪಾದನೆ ಮತ್ತು ಇಂಜಿನ್ ತಂತ್ರಜ್ಞಾನಗಳ ಆಧಾರಿತ ವಿಶ್ವಮಟ್ಟದ ಯುದ್ಧ ವಿಮಾನದ ಶಕ್ತಿಯಾಗುವ ಮಾರ್ಗ. ರಫೇಲ್ ತನ್ನದೇ ಆದ ಶಕ್ತಿಯುತ ಯುದ್ಧ ವಿಮಾನ, ಆದರೆ ಅದು ಗಮ್ಯ ಸ್ಥಾನವಲ್ಲ, ಒಂದು ಸೇತುವೆ ಮಾತ್ರ. ಭಾರತೀಯ ವಾಯುಪಡೆಯ ಇತಿಹಾಸದಲ್ಲಿ ರಫೇಲ್ ಒಂದು ಅಂತಿಮ ಆಮದು ಅಧ್ಯಾಯವಾಗಬೇಕು. ಇದರ ನಂತರ ಭವಿಷ್ಯವು ಸಂಪೂರ್ಣವಾಗಿ ಈ ಯುದ್ಧ ವಿಮಾನಗಳ ವೇದಿಕೆಗಳದ್ದಾಗಿರಬೇಕು. ಅದುವೇ ತೇಜಸ್ MK2, AMCA, TEDBF, HLFT-42, IJT-36. ಮುಂದಿನ 5 ವರ್ಷಗಳು ಸ್ವದೇಶಿ ಯುದ್ಧ ವಿಮಾನಗಳ ಕಾಲವೇ ಆಗಿರಬೇಕು. ಮುಂದಿನ 5 ವರ್ಷಗಳಲ್ಲಿ ಭಾರತದ ಯುದ್ಧ ವಿಮಾನದ ಗಮನ ಒಂದೇ ದಿಕ್ಕಿನಲ್ಲಿ ಇರಬೇಕು, ಅದುವೇ ನಮ್ಮ ಸ್ವದೇಶಿ ಫೈಟರ್ ಜೆಟ್ಗಳು ಆಗಿರಬೇಕು. ತೇಜಸ್ MK2 ಅನ್ನು ಭಾರತೀಯ ವಾಯುಪಡೆಯ ಪ್ರಮುಖ ಮಧ್ಯಮ ತೂಕದ ಯುದ್ಧ ವಿಮಾನವಾಗಿ ಉತ್ಪಾದನೆಗೆ ತೆಗೆದುಕೊಳ್ಳಬೇಕು. ಹಂತ ಹಂತವಾಗಿ MiG-29, ಮಿರಾಜ್ 2000 ಮತ್ತು ಜಾಗ್ವಾರ್ ಯುದ್ಧ ವಿಮಾನಗಳನ್ನು ಬದಲಿಸಬೇಕು. ಮುಂದಿನ 3 ದಶಕಗಳವರೆಗೆ ಭಾರತದ 4ನೇ ಪ್ಲಸ್ ಪೀಳಿಗೆಯ ಯುದ್ಧ ವಿಮಾನದ ಶಕ್ತಿಯನ್ನು ನಿರ್ಧರಿಸುವ ವಿಮಾನವೇ ತೇಜಸ್ MK2. AMCA ಒಂದು ಯುದ್ಧ ವಿಮಾನವಲ್ಲ, ರಾಷ್ಟ್ರೀಯ ಧ್ಯೇಯ. AMCA ಯೋಜನೆಯನ್ನು ಅಣುಶಕ್ತಿ ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿ ಯೋಜನೆಗಳ ಸಮಾನ ರಾಷ್ಟ್ರೀಯ ತಂತ್ರಜ್ಞಾನದ ಯೋಜನೆಯಾಗಿ ನೋಡಬೇಕು. ಇದು ಭಾರತದ 5ನೇ ಪೀಳಿಗೆಯ ಯುದ್ಧ ವಿಮಾನದ ಪ್ರವೇಶದ ಬಾಗಿಲು ಆಗಲಿದೆ. ದೀರ್ಘಕಾಲೀನ ವಾಯುಪ್ರಭುತ್ವದ ಅಡಿಪಾಯ. ಸ್ಟೆಲ್ತ್, ಸೆನ್ಸಾರ್ ಫ್ಯೂಷನ್, ಸೂಪರ್ ಕ್ರೂಸ್ ಮತ್ತು ನೆಟ್ವರ್ಕ್ ಸೆಂಟ್ರಿಕ್ ಯುದ್ಧದಲ್ಲಿ ಯಾವುದೇ ರಾಜಿ ಇರಬಾರದು. TEDBF ನೌಕಾ ಯುದ್ಧ ವಿಮಾನದಲ್ಲಿ ಸ್ವಾತಂತ್ರ್ಯ. ಈ TEDBF ಅನ್ನು ವೇಗವಾಗಿ ಅಭಿವೃದ್ಧಿಪಡಿಸಿ ನೌಕಾಪಡೆಯ MiG-29K ಯುದ್ಧ ವಿಮಾನಗಳನ್ನು ಬದಲಿಸಬೇಕು. ಇದರಿಂದ ಭಾರತೀಯ ನೌಕಾಪಡೆ ವಿದೇಶಿ ಯುದ್ಧ ವಿಮಾನಗಳ ಮೇಲಿನ ಅವಲಂಬನೆಯನ್ನು ಸಂಪೂರ್ಣವಾಗಿ ಮುಕ್ತಾಯಗೊಳಿಸಬೇಕು. HLFT-42 ಮತ್ತು IJT-36 ತರಬೇತಿಯ ಬಲವಾದ ಅಡಿಪಾಯ. ಈ HLFT-42 ವಿಮಾನವು ಮುಂದಿನ ಪೀಳಿಗೆಯ ಲೀಡ್ ಇನ್ ಫೈಟರ್ ಟ್ರೈನರ್ ಆಗಿ ಬೆಳೆಯಬೇಕು. ಇದು 5ನೇ ಮತ್ತು 6ನೇ ಪೀಳಿಗೆಯ ಯುದ್ಧ ವಿಮಾನಗಳಿಗೆ ಪೈಲಟ್ಗಳನ್ನು ತಯಾರಿಸುವ ಪ್ರಮುಖ ಹಂತವಾಗಿದೆ. IJT-36 ಅನ್ನು ಸ್ಥಿರಗೊಳಿಸಿ ಹಳೆಯ ಕಿರಣ್ ಟ್ರೈನರ್ಗಳನ್ನು ಬದಲಿಸಬೇಕು. ಇದು ಸ್ಟೇಜ್ 2 ತರಬೇತಿಯ ಬೆನ್ನೆಲುಬಾಗಬೇಕು. ಈ ಎಲ್ಲ ವೇದಿಕೆಗಳು ಸೇರಿ ಆರಂಭಿಕ ತರಬೇತಿಯಿಂದ ಹಿಡಿದು ಕ್ಯಾರಿಯರ್ ಸ್ಟ್ರೈಕ್ ಮತ್ತು ವಾಯುಪ್ರಭುತ್ವದವರೆಗೆ ಒಂದು ಸಂಪೂರ್ಣ ಸ್ವದೇಶಿ ಯುದ್ಧ ವಿಮಾನದ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುತ್ತವೆ. 6ನೇ ಪೀಳಿಗೆಯ ಯುದ್ಧ ವಿಮಾನಗಳಿಗೆ ಹಿಂದೆ ಯೋಜನೆ ಆರಂಭವಾಗಬೇಕು. AMCA ಉತ್ಪಾದನೆಗೆ ಹತ್ತುವಷ್ಟರಲ್ಲಿ ADA ಈಗಲೇ 6ನೇ ಪೀಳಿಗೆಯ ಯುದ್ಧ ವಿಮಾನಗಳಿಗೆ ಅಡಿಪಾಯ ಹಾಕಬೇಕು. ಇಂದಿನ ಯುದ್ಧವು ಕೇವಲ ಸ್ಟೆಲ್ತ್ನಲ್ಲೇ ಸೀಮಿತವಾಗಿಲ್ಲ. ಭವಿಷ್ಯವನ್ನು ನಿರ್ಧರಿಸುವ ಅಂಶಗಳು ಮಾನವ ಮತ್ತು ಮಾನವರಹಿತ ತಂಡಗಳ ಕಾರ್ಯಾಚರಣೆ, AI ಆಧಾರಿತ ಮಿಷನ್ಗಳ ನಿರ್ವಹಣೆ, ಸೆನ್ಸಾರ್ ಸ್ಯಾಚುರೇಷನ್ ಯುದ್ಧ, ನಿರ್ದೇಶಿತ ಶಕ್ತಿ ಆಯುಧಗಳು, ದೀರ್ಘ ವ್ಯಾಪ್ತಿಯ ಸ್ಟ್ಯಾಂಡ್ ಆಫ್ ದಾಳಿ, ಆಳವಾದ ಸ್ಟೆಲ್ತ್ ಸ್ಟ್ರೈಕ್. ಭಾರತ ಕನಿಷ್ಠ 2 6ನೇ ಪೀಳಿಗೆಯ ವೇದಿಕೆಗಳನ್ನು ಯೋಜಿಸಬೇಕು. ಒಂದು, ಚೀನಿ ಮತ್ತು ಪಾಶ್ಚಾತ್ಯ 6ನೇ ಪೀಳಿಗೆಯ ಯುದ್ಧ ವಿಮಾನಗಳನ್ನು ಎದುರಿಸಬಲ್ಲ
ಸ್ಟೆಲ್ತ್ ಏರ್ ಸುಪೀರಿಯಾರಿಟಿ ಫೈಟರ್ ಜೆಟ್. ಇನ್ನೊಂದು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ದೀರ್ಘ ವ್ಯಾಪ್ತಿಯ ನಿಖರ ದಾಳಿ, ಸಮುದ್ರದ ತಡೆ ಮತ್ತು ತಂತ್ರಜ್ಞಾನಾತ್ಮಕ ತಡೆಗಾಗಿ ಒಂದು ಸ್ಟೆಲ್ತ್ ಬಾಂಬರ್. ಈ ವಿಮಾನಗಳು 2040ರಿಂದ 2070ರವರೆಗೆ ವಾಯುಶಕ್ತಿಯನ್ನು ನಿರ್ಧರಿಸುತ್ತವೆ. ಅದರ ಅಭಿವೃದ್ಧಿ 2030ರಲ್ಲೇ ಆರಂಭವಾಗಬೇಕು. ಇಂಜಿನ್ಗಳ ನಿರ್ಮಾಣ ನಿಜವಾದ ತಂತ್ರಜ್ಞಾನಾತ್ಮಕ ಅಡ್ಡಿ. ಸ್ವದೇಶಿ ಇಂಜಿನ್ ಇಲ್ಲದೆ ಯಾವುದೇ ಫೈಟರ್ ಜೆಟ್ ಯೋಜನೆಯು ಸಂಪೂರ್ಣ ಸ್ವಾವಲಂಬಿಯಾಗುವುದಿಲ್ಲ. AMCAಗೆ ಬೇಕಾಗಿರುವುದು 120 ಕಿಲೋನ್ಯೂಟನ್ ಶಕ್ತಿಯ ಶ್ರೇಣಿಯ ಯುದ್ಧ ವಿಮಾನದ ಇಂಜಿನ್, ಸೂಪರ್ ಕ್ರೂಸ್ ಸಾಮರ್ಥ್ಯ, ಹೆಚ್ಚಿನ ಎತ್ತರದ ಕಾರ್ಯಕ್ಷಮತೆ, ದೀರ್ಘಕಾಲದ ಯುದ್ಧ ಶಕ್ತಿ. ಆರಂಭದಲ್ಲಿ ಅಂತಾರಾಷ್ಟ್ರೀಯ ಸಹಕಾರ ಇದ್ದರೂ ಇಂಜಿನ್ಗಳ ನಿರ್ಮಾಣದಲ್ಲಿ ಅಭಿವೃದ್ಧಿ ಭಾರತದಲ್ಲೇ ಆಗಬೇಕು. 6ನೇ ಪೀಳಿಗೆಯ ಯುದ್ಧ ವಿಮಾನಗಳಿಗೆ ಬೇಕಾಗುವುದು 140 ಕಿಲೋನ್ಯೂಟನ್ ಶಕ್ತಿಗೂ ಮೇಲ್ಪಟ್ಟ ಅಡ್ಯಾಪ್ಟಿವ್ ಸೈಕಲ್ ಇಂಜಿನ್, ವೇರಿಯಬಲ್ ಬೈಪಾಸ್, ನಿರ್ದೇಶಿತ ಶಕ್ತಿ ಆಯುಧಗಳಿಗಾಗಿ ತಾಪ ನಿರ್ವಹಣೆ. ಸ್ವದೇಶಿ ಇಂಜಿನ್ ಇಲ್ಲದೆ ಪ್ರತಿಯೊಂದು ಫೈಟರ್ ಜೆಟ್ ರಾಜಕೀಯ ಒತ್ತಡ, ನಿರ್ಬಂಧ ಮತ್ತು ಸರಬರಾಜು ಸರಪಳಿಗಳಿಗೆ ಬಂದಿಯಾಗುತ್ತದೆ. ಅದಕ್ಕಾಗಿಯೇ ಸ್ವದೇಶಿ ಇಂಜಿನ್ಗಳ ಅಭಿವೃದ್ಧಿಯೇ ಭಾರತದ ಮುಂದಿನ 2 ದಶಕಗಳ ಅತಿ ಮುಖ್ಯ ಏರೋಸ್ಪೇಸ್ ಮಿಷನ್ ಆಗಬೇಕಾಗಿದೆ. ರಫೇಲ್ ನಂತರ ಆಮದುಗಳು ಏಕೆ ಬೇಡ? ಪ್ರತಿಯೊಂದು ಆಮದು ಫೈಟರ್ ಜೆಟ್ ಮುಚ್ಚಿದ ಆಯುಧ ಪರಿಸರಕ್ಕೆ ಭಾರತವನ್ನು ಬಂಧಿಸುತ್ತದೆ. ಸಾಫ್ಟ್ವೇರ್ ಅಪ್ಗ್ರೇಡ್, ಸ್ಪೇರ್ಗಳಲ್ಲಿನ ಅವಲಂಬನೆಯನ್ನು ಹೆಚ್ಚಿಸುತ್ತದೆ. ದೇಶೀಯ ಕೈಗಾರಿಕೆಯನ್ನು ದುರ್ಬಲಗೊಳಿಸುತ್ತದೆ. ಸ್ವದೇಶಿ ಯೋಜನೆಗಳನ್ನು ವಿಳಂಬಗೊಳಿಸುತ್ತದೆ. ರಫೇಲ್ ಒಂದು ವಿಶ್ವಮಟ್ಟದ ಯುದ್ಧ ವಿಮಾನ, ಆದರೆ ಅದು ಸೇತುವೆಯಾಗಬೇಕೇ ಹೊರತು ಗಮ್ಯ ಸ್ಥಾನವಾಗಬಾರದು. ರಫೇಲ್ ನಂತರವೂ ಆಮದನ್ನು ಮುಂದುವರೆಸಿದರೆ ತೇಜಸ್ MK2 ಮತ್ತು AMCA ಯುದ್ಧ ವಿಮಾನಗಳು ಪೂರ್ಣ ಶಕ್ತಿಗೆ ಬರಲಾರವು. ಉತ್ಪಾದನೆ ಕಡಿಮೆಯೇ ಇರುತ್ತದೆ, ವೆಚ್ಚ ಹೆಚ್ಚಾಗಿಯೇ ಇರುತ್ತದೆ, ಪರಿಸರ ವ್ಯವಸ್ಥೆ ತುಂಡಾಗಿಯೇ ಉಳಿಯುತ್ತದೆ. ಸ್ವಾವಲಂಬನೆಗೆ ಏಕೈಕ ಮಾರ್ಗ ಪೂರ್ಣ ಸ್ವದೇಶಿ ಯುದ್ಧ ವಿಮಾನಗಳಿಗೆ ಸಂಪೂರ್ಣ ಬದ್ಧತೆ. ಇದು ಒಂದು ತಲೆಮಾರಿನ ನಿರ್ಧಾರ. ಭಾರತ ಇಂದು ತಂತ್ರಜ್ಞಾನದಲ್ಲಿ ಹಿಂದುಳಿದ ರಾಷ್ಟ್ರವಲ್ಲ. AESA ರೆಡಾರ್ಗಳು, ಮಿಷನ್ ಕಂಪ್ಯೂಟರ್ಗಳು, ಎಲೆಕ್ಟ್ರಾನಿಕ್ ವಾರ್ಫೇರ್ ವ್ಯವಸ್ಥೆಗಳು, ಕಾಂಪೋಸಿಟ್ ಏರ್ಫ್ರೇಮ್ಗಳು, ಡಿಜಿಟಲ್ ಕಾಕ್ಪಿಟ್ಗಳನ್ನು ಭಾರತ ವಿನ್ಯಾಸ ಮಾಡುತ್ತಿದೆ. ಹಾಗೆಯೇ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು, ಅಣು ಸಬ್ಮರೀನ್ಗಳು, ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಭಾರತ ನಿರ್ಮಿಸುತ್ತಿದೆ. ಹೀಗಿರುವಾಗ ಯುದ್ಧ ವಿಮಾನಗಳಲ್ಲಿ ಶಾಶ್ವತ ಆಮದು ಅವಲಂಬನೆಗೆ ಯಾವುದೇ ಕಾರಣವಿಲ್ಲ. ರಫೇಲ್ ಈ ಅಧ್ಯಾಯವನ್ನು ಮುಚ್ಚಬೇಕಾಗಿದೆ. ಇದನಂತರ ಭಾರತ ಹಾರಿಸಬೇಕಾದದ್ದು ಅದು ಸ್ವಂತ ನಿರ್ಮಿಸಿದ ಯುದ್ಧ ವಿಮಾನ ಮತ್ತು ನಿರ್ಮಿಸಬೇಕಾದದ್ದು ಅದು ಹಾರಿಸುವ ಯುದ್ಧ ವಿಮಾನ. ತೇಜಸ್ MK2, AMCA ಯುದ್ಧ ವಿಮಾನಗಳು ಹಾಗೂ ನೌಕಾಪಡೆಗೆ ಬೇಕಾಗಿರುವ TEDBF ಯುದ್ಧ ವಿಮಾನ, HLFT-42 ಟ್ರೈನರ್, IJT-36 ಟ್ರೈನರ್, 6ನೇ ಪೀಳಿಗೆಯ ಸ್ಟೆಲ್ತ್ ಫೈಟರ್, 6ನೇ ಪೀಳಿಗೆಯ ಸ್ಟೆಲ್ತ್ ಬಾಂಬರ್ ಯುದ್ಧ ವಿಮಾನ, 120 ಕಿಲೋನ್ಯೂಟನ್ ಶಕ್ತಿಯ ಇಂಜಿನ್ಗಳು ಹಾಗೂ 140 ಕಿಲೋನ್ಯೂಟನ್ಗಿಂತ ಅಧಿಕ ಶಕ್ತಿ ಹೊಂದಿರುವ ಅಡಾಪ್ಟಿವ್ ಇಂಜಿನ್ಗಳು. ಇದೇ ಭಾರತದ ವಾಯುಶಕ್ತಿಯ ಭವಿಷ್ಯವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.